ನಮಸ್ಕಾರ ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್. ಬಿಜೆಪಿ ಸ್ಟಾರ್ ಪ್ರಚಾರಕ ಕಿಚ್ಚ ಸುದೀಪ್ಗೆ ಸಂಕಷ್ಟ ಎದುರಾಗಿದೆ. ಸಿಎಂ ಹೇಳಿದ ಕಡೆ ಪ್ರಚಾರ ಮಾಡ್ತೀನಿ ಅಂತ ಹೇಳಿದಂತ ಸುದೀಪ್ಗೆ ಸಂಕಷ್ಟ ಎದುರಾಗಿರುವಂತದ್ದು. ಸುದೀಪ್ಗೆ ಎದುರಾಗಿದೆ ಚುನಾವಣಾ ನೀತಿ ಸಂಹಿತೆಯ ಬಿಸಿ. ಇನ್ನು ಸುದೀಪ್ ಶೋಗಳಿಗೆ ನಿರ್ಬಂಧ ಹೇರುವಂತೆ ಮನವಿ ಮಾಡಲಾಗಿದೆ. ಚುನಾವಣಾ ಆಯೋಗಕ್ಕೆ ವಕೀಲ ಶ್ರೀಪಾಲ್ ಮನವಿ ಮಾಡಿದ್ದಾರೆ. ಎಲ್ಲ ಶೋ, ಜಾಹೀರಾತು, ಸಿನಿಮಾಕ್ಕೆ ತಡೆ ಹಿಡಿಯುವಂತೆ ಮನವಿಯನ್ನ ಮಾಡಲಾಗಿದೆ. ಕಿಚ್ಚ ಸುದೀಪ್ ಅವರು ಬಿಜೆಪಿ ಸ್ಟಾರ್ ಪ್ರಚಾರಕರಾಗಿರುವುದರಿಂದ ಚುನಾವಣೆ ಮುಗಿಯುವವರೆಗೂ ಕೂಡ ಅವರ ನಟನೆಯ ಯಾವುದೇ ಚಲನಚಿತ್ರಗಳು ಚಿತ್ರಮಂದಿರಗಳಲ್ಲಿ ಮತ್ತು ಟಿವಿಗಳಲ್ಲಿ ಪ್ರದರ್ಶನವಾಗದಂತೆ, ಅವರು ನಡೆಸಿಕೊಡುವಂತಹ ಟಿವಿ ಶೋಗಳು ಪ್ರಸಾರವಾಗದಂತೆ ಮತ್ತು ಅವರು ನಟಿಸಿರುವಂತಹ ಜಾಹೀರಾತುಗಳು ಸಹ ಪ್ರಸಾರವಾಗದಂತೆ ಚುನಾವಣಾ ಆಯೋಗಕ್ಕೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ ವಕೀಲರಾಗಿರುವಂತಹ ಶ್ರೀಪಾಲ್ ಅವರು. ಇವತ್ತು ಬೆಳಗ್ಗೆ ತಾನೇ ಖಾಸಗಿ ಹೋಟೆಲ್ನಲ್ಲಿ ಕಿಚ್ಚ ಸುದೀಪ್ ಅವರು ಅಧಿಕೃತವಾಗಿ ಹೇಳಿಕೆಯನ್ನ ಕೊಟ್ಟರು. ನಾನು ಬಿಜೆಪಿ ಪರ ಪ್ರಚಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇದಾದ ಬಳಿಕ ಈಗ ವಕೀಲ ಶ್ರೀಪಾಲ್ ಅವರು ಆಯೋಗಕ್ಕೆ ಮನವಿ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ಸ್ವತಃ ವಕೀಲರಾಗಿರುವಂತಹ ಕೆಪಿ ಶ್ರೀಪಾಲ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ನಾನು ನ್ಯೂಸ್ 18 ಇಂದ ಚೇತನ್ ಮಾತಾಡ್ತಿದ್ದೀನಿ. ನಮಸ್ತೆ ಸರ್. ನಮಸ್ತೆ ಸರ್. ಇಲ್ಲಿ ಮಂಡ್ಯದಲ್ಲಿ ಕಳೆದ ಬಾರಿ ಸುಮಲತಾ ಅವರು MP ಕಂಟೆಸ್ಟೆಂಟ್ ಆದಂತ ಸಂದರ್ಭದಲ್ಲಿ ಈ ಯಶ್ ಮತ್ತು ದರ್ಶನ್ ಅವರೇನು ಅವರು ಪ್ರಚಾರ ಮಾಡಿದ್ರಲ್ಲ, ಸೊ ಈ ನಿಯಮ ಅವರಿಗೆ ಅನ್ವಯ ಆಗಿರ್ಲಿಲ್ವಾ ಅಂತ? ಆಗಿತ್ತು ಅಂದ್ರೆ ಅಲ್ಲಿ ದೂರುಗಳನ್ನ ಸಲ್ಲಿಸಿದ್ರು ಎಲ್ಲ ಗೊತ್ತಿಲ್ಲ. ಆದ್ರೆ ಚುನಾವಣಾ ಆಯೋಗ ಕ್ರಮವನ್ನ ಕೈಗೊಳ್ಳಬೇಕಿತ್ತು. ಆದಷ್ಟು ಕೆಲವು ಅದನ್ನ ನಿಯಮವನ್ನ ಪಾಲಿಸಿತ್ತು. ಆದ್ರೆ ಇಲ್ಲಿ ಈಗ ನಮ್ ಗಮನಕ್ಕೆ ಬಂದ ಹಾಗೆ ಒಬ್ಬ ಸ್ಟಾರ್ ಪ್ರಚಾರಕರು, ನಾವು ಕೂಡ ಸುದೀಪ್ ಅವರ ಫಿಲಂ ಅನ್ನ ಹೆಚ್ಚಾಗಿ ನೋಡ್ತಕ್ಕಂಥವ್ರು. ನನ್ನ ಹಾಗೇನೆ ಇಲ್ಲಿಯ ಕೋಟ್ಯಾಂತರ ಮತದಾರರು ಯಾವುದು ಅವ್ರ ಪ್ರಜಾಪ್ರಭುತ್ವದಲ್ಲಿ ಅವರ ಹಕ್ಕದ, ಅವರ ಆಯ್ಕೆ, ಅವರ ಹಕ್ಕಿರುತ್ತೆ. ಆದ್ರೆ ಒಬ್ಬ ಪ್ರಭಾವಿ ನಟ ಮತ್ತೆ ಜನರ ಮನಸ್ಸನ್ನ ನಟನೆ ಮೂಲಕ ಜನರ ಮನಸ್ಸನ್ನ ಗೆದ್ದಿರ್ತಕ್ಕಂಥ ನಟ ಒಂದು ಪಕ್ಷದ ಪರವಾಗಿ ಪ್ರಚಾರಕ್ಕೆ ಹೋದಾಗ ಅವರ ಬೇರೆ ಬೇರೆ ರೀತಿಯ ಚಿತ್ರಗಳು, ಫಿಲಂಗಳು ಅಥವಾ ಯಾವ್ದೋ ಟಿವಿ ಶೋಗಳು, ಬಿಗ್ ಬಾಸ್ ತರದ್ದು ಅಥವಾ ಇನ್ಯಾವುದೋ ಜಾಹೀರಾತುಗಳು, ಅದು ಪ್ರಭಾವವನ್ನು ಬೀರುತ್ತೆ ಒಬ್ಬ ವ್ಯಕ್ತಿಯ ಮೇಲೆ, ಅವರ ಅಭಿಮಾನಿಗಳ ಮೇಲೆ. ಹಾಗಾಗಿ ಆ ಕಾರಣಕ್ಕಾಗಿ ಅವರ ಚುನಾವಣಾ ಪ್ರಚಾರ ಅವರ ವ್ಯಕ್ತಿಗತ ಸ್ವಾತಂತ್ರ್ಯ, ಅದು ಸುದೀಪ್ ಅವ್ರದ್ದು. ಅದನ್ನ ಸರಿಯಲ್ಲ ಅಂತ ಹೇಳಕ್ ಬರೋದಿಲ್ಲ. ಆದ್ರೆ ಒಬ್ಬ ಚಲನಚಿತ್ರ ನಟರಾದ್ಮೇಲೆ ಅವರ ಯಾವುದೇ ಚುನಾವಣಾ ನೀತಿ ಸಂಹಿತೆ ಮುಗಿಯುವವರೆಗೆ ಅದನ್ನ ತಡೆ ಹಿಡಿಬೇಕು. ಯಾಕಂದ್ರೆ ಅದು ಚುನಾವಣಾ ಆಯೋಗದ ರೂಲ್ಸ್ ಸಾಮಾನ್ಯ ಜನರಿಗೆ ಹೇಗೆ ಅಪ್ಲೈ ಆಗುತ್ತೋ ಅದು ಸುದೀಪ್ ಅವರಿಗೂ ಹಾಗೇನೆ ಅಪ್ಲೈ ಆಗ್ಬೇಕು ಅಂತಕ್ಕಂಥದ್ದು ಒಬ್ಬ ವಕೀಲ. ಈಗ ಇನ್ನೊಂದು ನೋಡೋದಾದ್ರೆ, ಈಗ ಎಲೆಕ್ಷನ್ ಅಲ್ಲಿ ಕಂಟೆಸ್ಟೆಂಟ್ ವ್ಯಕ್ತಿಯ ಪೋಸ್ಟರ್ ಬಳಸೋದು ಅಥವಾ ಚಿಹ್ನೆ ಬಳಸೋದು ಇದು ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತೆ. ಆದ್ರೆ ಇಲ್ಲಿ ಇವರು ಸ್ಟಾರ್ ಪ್ರಚಾರಕರು ಅಷ್ಟೇ ಅಲ್ವಾ? ಸೊ ಇದು ಯಾವ ರೀತಿಯಾಗಿ ಇವರಿಗೆ ಅನ್ವಯ ಆಗುತ್ತೆ ಅಂತ? ಈ ಸ್ಟಾರ್ ಪ್ರಚಾರಕರಂದ್ರೆ ಒಂದು ಪಕ್ಷದ ಪರವಾಗಿ ಪ್ರಚಾರ ಮಾಡಿದಾಗ ಅವ್ರ ಆ ಪಕ್ಷದ ಇದಕ್ಕೆ ಗುರ್ಸ್ಕೊಂಡಾಗ ಅವ್ರ ಪಕ್ಷದ ಮೆಂಬರ್ಶಿಪ್ ಇರ್ಲೇಬೇಕು ಅಂತಕ್ಕಂಥದ್ದಲ್ಲ. ಈಗೇನು ಚುನಾವಣಾ ನೀತಿ ಸಂಹಿತೆ ಏನ್ ಹೇಳ್ತಾ ಇದೆ ಅಂದ್ರೆ, ನೀವು ಯಾವುದೇ ಚುನಾವಣೆ ಯಾವ್ದನ್ನಾದ್ರೂ ಕೂಡ ನೀವು ಅನುಮತಿಯನ್ನ ಪಡೆದು ಪ್ರಚಾರವನ್ನ ಮಾಡ್ಬೇಕು ಅಂತ. ಸುದೀಪ್ ಅವರು ಪ್ರಚಾರಕ್ಕೆ ಹೋಗ್ತಾರೆ ಅಂದ್ರೆ ಬಿಜೆಪಿ ಅವ್ರ ಪರವಾಗಿ ಚುನಾವಣಾ ಆಯೋಗದ ಅನುಮತಿಯನ್ನ ಪಡಿತಾರೆ. ಆದ್ರೆ ಅವರ ಚಲನಚಿತ್ರಗಳು, ಅವರ ಬೇರೆ ಬೇರೆ ಶೋಗಳೇನಿದೆ ಅವು ಕೂಡ ಜನರ ಮೇಲೆ ಪ್ರಭಾವ ಬೀರೋದ್ರಿಂದ ಅವಕ್ಕೆ ಯಾವುದೇ ರೀತಿಯ ಅನುಮತಿ ಇಲ್ಲ. ಚುನಾವಣಾ ಆಯೋಗ ಅನುಮತಿಯನ್ನು ಕೊಡಬಾರದು. ಆ ಕಾರಣಕ್ಕಾಗಿ ನಾವ್ ಹೇಳ್ತಕ್ಕಂಥದ್ದು ಈಗ ಅವರು ಸಿನಿಮಾ, ಜಾಹೀರಾತು ಇದ್ಯಾವುದು ಕೂಡ ಬಳಸೋ ಆಗಿಲ್ವಲ್ಲ? ಸೊ ಈಗ ಸೋಷಿಯಲ್ ಮೆಸೇಜಸ್ ಕೊಡುವಂತಹ ವಿಡಿಯೋಸ್ ಇರುತ್ತಲ್ಲ, ಇನ್ನ ಪೋಸ್ಟ್ ಇರುತ್ತಲ್ಲ, ಅದು ಕೂಡ ಯಾವ್ದು ಬಳಸೋ ಆಗಿಲ್ವಾ ಹೇಗೆ ಅಂತ? ಇಲ್ಲ, ಯಾವ್ದನ್ನು ಬಳಸೋ ಆಗಿಲ್ಲ. ಯಾಕಂದ್ರೆ ವಾಟ್ಸಪ್ ಮತ್ತು ಫೇಸ್ಬುಕ್ ಮತ್ತೆ ಎಲ್ಲಾ ಸೋಷಿಯಲ್ ಮೀಡಿಯಾಗಳ ಇದ್ರ ಮೇಲೂ ಚುನಾವಣಾ ಆಯೋಗ ಕಟ್ಟುನಿಟ್ಟಿನ ಕ್ರಮಕ್ಕೆ ಆದೇಶ ಮಾಡಿದ್ದಾರೆ. ಸಾಮಾನ್ಯ ಜನ ಇದ್ ಮಾಡಿದ್ರು ಕೂಡ ಅವ್ರ ಮೇಲೆ ದೂರುಗಳನ್ನು ದಾಖಲಿಸ್ತಾರೆ. ಹಾಗಾಗಿ ಇಲ್ಲಿ ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಸಾಮಾನ್ಯ ಜನರಿಗೆ ಅಪ್ಲೈ ಆಗ್ತಕ್ಕಂಥ ಕಾನೂನು ಒಬ್ಬ ಸ್ಟಾರ್ ನಟನಿಗೂ ಅಪ್ಲೈ ಆಗ್ಲಿ ಅಂತಕ್ಕಂಥದ್ದು ಒಂದು ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ನಮ್ಮ ದೂರು ಸರ್ ಅದು. ಸರ್, ಈಗ ಇನ್ ಕೇಸ್ ಏನಾದ್ರೂ ನೀತಿ ಸಂಹಿತೆ ಉಲ್ಲಂಘನೆ ಆದ್ರೆ ಇದು ಪಕ್ಷಕ್ಕೆ ಎಫೆಕ್ಟ್ ಕೊಡುತ್ತಾ ಅಥವಾ ಏನಾದ್ರೂ ಪರ್ಸನಲ್ ಆಗಿ ಸುದೀಪ್ ಅವ್ರಿಗೆ ಏನಾದ್ರೂ ಎಫೆಕ್ಟ್ ಆಗುತ್ತಾ ಇದು ಅಂತ? ಅಲ್ಲ, ಅಂದ್ರೆ ಎಫೆಕ್ಟ್ ಆಗುತ್ತೆ ಅನ್ನೋದ್ರೆ ಸುದೀಪ್ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕಿಂತ ನಾವು ನೀತಿ ಸಂಹಿತೆ ಜಾರಿಗೊಳಿಸಿ ಎಲ್ರಿಗೂ ಒಂದೇ ತರದ ಕಾನೂನು ಇರ್ಲಿ ಅಂತೇಳಿ. ಅದು ಎಫೆಕ್ಟ್ ಅಂದ್ರೆ ಈಗ ಅವರ ಜಾಹೀರಾತು ಅಥವಾ ಫಿಲಂಗಳ ಮೇಲೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಅವರು ಹೇಳ್ಬೇಕು. ಇಲ್ಲಾಂದ್ರೆ ಅವರು ಅದನ್ನ ಹಿಂಜರಿಬೇಕು. ಯಾಕಂದ್ರೆ ಈಗ
ರಾಜ್ಕುಮಾರ್ ತರದವರು ದೊಡ್ಡ ದೊಡ್ಡ ಕಲಾವಿದರುಗಳು ಇದೇ ಕಾರಣಕ್ಕೆ ರಾಜಕೀಯದಿಂದ ಹೊರತಾಗಿದ್ರು. ಈಗ ಇದು ಅವರ ವ್ಯಕ್ತಿಗತ ನಿಲುವು ಇರ್ಬೋದು, ಅದು ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅದನ್ನ ನಾವು ವಿರೋಧಿಸಲ್ಲ. ಅದ್ರ ಒಂದು ಪಕ್ಷದ ಪರವಾಗಿರೋ ಚುನಾವಣೆ ಮುಗಿಯೋವರೆಗೆ ನಿಮ್ಮ ಬೇರೆ ಇದೆ ಯಾವುದು ಕೂಡ ಅವ್ರ ಇದನ್ನ ಪ್ರಸಾರ ಆಗ್ಬಾರ್ದು ಅಂತಕ್ಕಂಥದ್ದು ಕಾನೂನು ಪ್ರಕಾರ ನಾವು ಕೇಳ್ತಕ್ಕಂಥ ಸರ್. ಓಕೆ ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.